ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿ ಬಿಟ್ಟು ಭರವಸೆದಿಂದಿರು, ಆತನು ಅದನ್ನು ಸಾಗಿಸುವನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತಾರೆ. ನಮ್ಮ ಜೀವನ ದೇವರ ಕೈಗೆ ಸಮರ್ಪಿಸುವಂತರಾಗಿರ್ಬೇಕು. ಆತನು ನಮ್ಮ ಮಾರ್ಗವನ್ನು ಬಲ್ಲಂತ ದೇವರಾಗಿದ್ದರೆ ಪ್ರಿಯ, ನಮ್ಮ ಭೂಯಾತ್ರೆ ಚಿಂತೆಗಳೆಲ್ಲ ನಾವು ದೇವರ ಕೈಗೆ ಒಪ್ಪಿಸಿ ಬಿಡುವಂತರಾಗಿರ್ಬೇಕು ಪ್ರಿಯೆ. ಈ ಒಂದು ಮುಂಜಾನೆ ಸಮಯದಲ್ಲಿ, ಈ ಒಂದು ಶುಭ ಶುಕ್ರವಾರ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನದಲ್ಲಿ ನಮಗೆ ಈ ರೀತಿಯಾಗಿ ದೇವರು ನಮಗೆ ಮಾತಾಡ್ತಿದ್ರು ಪ್ರಿಯೆ. ಇಂದು ನಮ್ಮ ಜೀವನದಲ್ಲಿ ಯಾವ ವಿಷಯದಲ್ಲಿ ನಾವು ಸಮಸ್ಯೆಲಿದ್ದೇವೋ ಆದರೆ ಭಯ ಪಡುವಂತರಾಗಿರ್ಬಾರ್ದು. ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಯಾವೇ ಆಗಿರ್ಬೋದು, ಚಿಂತೆ ಎಂಬ ಸಮಸ್ಯೆ, ಸಾಲ ಎಂಬ ಸಮಸ್ಯೆ, ಕುಟುಂಬ ಸಮಸ್ಯೆ ಎಂಬ ಸಮಸ್ಯೆ, ಪ್ರತಿಯೊಂದು ಕಾಯಿಲೆ ಎಂಬ ಸಮಸ್ಯೆ, ನಮ್ಮ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಸಮಸ್ಯೆದಲ್ಲಿದ್ದಂಥ ನಮ್ಮ ಜೀವಿತವನ್ನು ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದಿರ್ಬೋದು ಪ್ರೇರಿ. ಆದರೆ ಮುಂಜಾನೆ ಸಮಯದಲ್ಲಿ ನಾವು ನಮ್ಮ ಜೀವನವನ್ನು ದೇವರ ಕೈಗೆ ಸಮರ್ಪಿಸುವಂತರಾಗಿರಬೇಕು. ಈ ಮುಂಜಾನೆ ಸಮಯ ನಾವು ದೇವರ ಕೈಗೆ ಸಮರ್ಪಿಸಿದಾಗ ದೇವರು ಎಲ್ಲವನ್ನು ಆತನು ನಮ್ಮ ಜೀವಿತದಲ್ಲಿ ಎಲ್ಲ ಸಮಸ್ಯೆಯಿಂದ ಬಿಡಿಸುವಂತ ದೇವ್ರ ಪ್ರಿಯ. ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ಸಾಲಿದೆ ಅಂತೇಳಿ ನೀವು ಭಯಪಟ್ಟಿರ್ಬೋದು, ಕಾಯಿಲಿದೆ ಅಂತೇಳಿ ಭಯಪಟ್ಟಿರ್ಬೋದು, ಯಾವ ಸಮಸ್ಯೆಗಳಿದೆ ಅಂತೇಳಿ ನೀವು ದುಃಖಿತರಾಗಿ ಜೀವಿಸಿರ್ಬೋದು. ಆದರೆ ಈ ಮುಂಜಾನೆ ಸಮಯ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರಿಯೆ. ಆತ ನಮ್ಮ ಭೂಯಾತ್ರೆಯ ಚಿಂತೆಗಳೆಲ್ಲ ಆತನು ನಮ್ಮಿಂದ ಬಿಡುಗಡೆ ಮಾಡಿ ಆತನಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸ್ತೀನಿ ಎಂಬುದಾಗಿ ದೇವರು ಮುಂಜಾನೆ ಸಮಯ ಮಾತು ಕೊಡ್ತಿದ್ರು ಪ್ರಿಯೆ. ಆತನು ಕೈಗೆ ನಮ್ಮ ಜೀವನ ಸಮರ್ಪಿಸುವಂತರಾಗಿರ್ಬೇಕು, ಆತನಲ್ಲಿ ನಾವು ಭರವಸೆ ಇಡುವಂತರಾಗಿರ್ಬೇಕು. ಆತನು ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯವನ್ನು ನೆರವೇರಿಸುವಂತ ದೇವರು ಪ್ರಿಯೆ. ಮುಂಜಾನೆ ಸಮಯದಲ್ಲಿ ನಮ್ಮಿಂದ ಆಗಲ್ಲಂತ ಕಾರ್ಯವು ಎಲ್ಲವನ್ನು ಇದ್ದಿರ್ಬೋದು, ಆದರೆ ದೇವರು ನಮ್ಮ ಜೀವಿತದಲ್ಲಿ ಎಲ್ಲ ಒಳ್ಳೆ ಕಾರ್ಯವನ್ನು ಮಾಡುವಂತರಾಗಿದ್ರು ಪ್ರಿಯೆ. ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನಾವು ಸಮಸ್ಯೆ ಇದೆ ಅಂಥೇಳಿ ಬಿದ್ದು ಇಂಥ ಪರಿಸ್ಥಿತಿಯಲ್ಲಿ ಇದೆ ಅಂಥೇಳಿ ದುಃಖಿತರಾಗಿದ್ದಿರ್ಬೋದು ಪ್ರಿಯೆ. ಆದರೆ ಮುಂಜಾನೆ ಸಮಯ ದೇವರು ಖಂಡಿತವಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ಪ್ರಿಯೆ. ಈ ಶುಭ ಶುಕ್ರವಾರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಭೂಯಾತ್ರೆ ಚಿಂತೆಗಳು ಸಮಸ್ಯೆಗಳಿಂದ ದೇವರು ಬಿಡುಗಡೆ ಕೊಡ್ತಿದ್ರು ಪ್ರಿಯೆ. ಆತನು ನಮ್ಮ ಮಾರ್ಗಗಳೆಲ್ಲ ದೇವರು ನಮ್ಮ ಬಲ್ಲಂತ ದೇವರು, ಆತನು ಅದನ್ನು ಸಾಗಿಸುವಂತ ದೇವರು. ಪ್ರತಿಯೊಂದು ಸಮಸ್ಯೆ, ಹೋರಾಟ ಎಲ್ಲವನ್ನು ದೇವರು ಬಿಡುಗಡೆ ಮಾಡಿ ಆತ ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾರೆ ಪ್ರಿಯೆ. ಈ ಮುಂಜಾನೆ ಸಮಯ ಎಷ್ಟು ಜನರು ಈ ವಾಗ್ದಾನ ಕೇಳ್ತಿದ್ರು, ನಾವು ದೇವರ ಕೈಗೆ ನಮ್ಮ ಮಾರ್ಗಗಳನ್ನು ಸಮರ್ಪಿಸೋಣ, ದೇವರ ಕೈಗೆ ನಮ್ಮ ಮಾರ್ಗಗಳನ್ನು ಒಪ್ಪಿಸಿ ಬಿಡೋಣ, ಆತ ನಮ್ಮ ಜೀವಿತವನ್ನು ಎಲ್ಲನೂ ಒಳ್ಳೆ ರೀತಿಯಾಗಿ ನಡೆಸ್ತಾರೆ ಎಂಬುದಾಗಿ ಪ್ರಿಯೆ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರಿಯೆ. ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ, ದೇವ್ರ ಮೇಲೆ ಆಧಾರವಾಗಿ ನಾವು ಜೀವಿಸೋಣ. ದೇವರು ಈ ಮುಂಜಾನೆ ಸಮಯ ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸ್ತಾರೆ ಪ್ರಿಯೆ. ಆಮೇನ್. ಎಲ್ಲರ ಕಣ್ಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸಯ್ಯ. ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮಬಲದಿಂದ ತಂದೆ ನಂಬಿಕೆ ಇಟ್ಟು ಅಪ್ಪ ನಿಮ್ಮ ಮೇಲೆ ಭರಸಿಟ್ಟು ತಂದೆ ಪ್ರಾರ್ಥನೆ ಮಾಡ್ಕೊಳ್ತಿದ್ರು ತಂದೆ. ಅಪ್ಪ ಅವರ ಜೀವನ ಪ್ರಭಾ ನಿನ್ನ ಕೈಗೆ ಒಪ್ಪಿಸಿ ಬಿಡುವಾಗ ತಂದೆ ಅವರ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆಗಳು ಈ ಮುಂಜಾನೆ ಸಮಯ ತಂದೆ ಬಿಡುಗಡೆ ಮಾಡ್ತಿದ್ದೆಪ್ಪ. ಅವರ ಜೀವಿತದಲ್ಲಿ ಒಂದು ಹೊಸ ಕಾರ್ಯವನ್ನು ಒದಗಿಸಿ ಕೊಡ್ತಿದ್ದೆಪ್ಪ. ಈ ಭೂಯಾತ್ರದ ಚಿಂತೆಗಳೆಲ್ಲ ಪ್ರಭಾ ನೀವೆಲ್ಲವನ್ನು ಬಿಡುಗಡೆ ಕೊಡುವಂತ ದೇವರು ಪ್ರಭಾ. ನಮ್ಮ ಜೀವಿತದಲ್ಲಿ ಬೇಕಾಗಿರುವಂತ ಎಲ್ಲ ಕಾರ್ಯವನ್ನು ನೀವು ನೆರವೇರಿಸ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ ತಂದೆ ದೇವರು. ಎಷ್ಟು ಜನರು ಯಾವ ವಿಷಯದಲ್ಲಿ ತಂದೆ ಯಾವ ಸಮಸ್ಯೆ ನೋಡಿ ಭಯ ಪಡ್ತಿದ್ರು, ಚಿಂತಿಸ್ತಾ ಇದ್ರು, ಯಾವ ವಿಷಯದಲ್ಲಿ ದುಃಖಿತರಾಗಿದ್ರು ಪ್ರಭಾ, ಎಲ್ಲ ಸಮಸ್ಯೆಗಳಿಂದ ತಂದೆ ಮುಂಜಾನೆ ತಂದೆ ಬಿಡುಗಡೆ ಕೊಡ್ತಿದ್ದೀವಿ. ಅವರ ಜೀವಿತದಲ್ಲಿ ಹೊಸ ಜೀವನವನ್ನು, ಹೊಸ ಬೆಳಕನ್ನು ತಂದೆ ನೀವು ಒದಗಿಸಿ ಕೊಡ್ತಿದ್ದೀವಿ ಪ್ರಭಾ. ಈ ನೂತನ ವರ್ಷದಲ್ಲಿ ತಂದೆ ಅವ್ರಿಗೆ ಒಳ್ಳೆ
ಕುಟುಂಬದಲ್ಲಿ ಒಳ್ಳೆ ರೀತಿಯಾಗಿ ತಂದೆ ಅವರು ಜೀವಿಸುವಂತೆ ಅಪ್ಪ ನಿಮ್ಮ ವಾಗ್ದಾನ ಮುಖಾಂತರವಾಗಿ ತಂದೆ ನೀವು ಮಾತಾಡಿದಕ್ಕಾಗಿ ಸ್ತೋತ್ರ ಎಸೆ. ವಾಗ್ದಾನ ಹಿಡ್ಕೊಂಡು ಎಷ್ಟು ಜನರು ತಂದೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ತಂದೆ. ಈ ಭೂಯಾತ್ರೆ ಚಿಂತೆಗಳೆಲ್ಲ ದೇವರು ನಮ್ಮಿಂದ ಬಿಡುಗಡೆ ಮಾಡ್ತಿದ್ದಾರೆ. ನಮ್ಮ ಜೀವಿತದಲ್ಲಿ ಒಳ್ಳೆ ಬೆಳಕನ್ನು ದೇವರು ಅನುಗ್ರಹಿಸಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬುತ್ತಾ ಇದ್ದಾರೆ ಪ್ರಭಾ. ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ನೀವೇ ನೆರವೇರಿಸಿ ಬಲಪಡಿಸಿ ನೀವೇ ನಡೆಸ್ತಾರೆ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರೇರೆ ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮಬಲ ಹೊಂದ್ಕೊಂಡಿದ್ರು ಪ್ರೇರೆ. ಈ ವಾಗ್ದಾನ ಅನೇಕರಿಗೆ ತಿಳಿಯಪಡಿಸ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ದೇವರು ಈ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ದೇವರು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ನಡೆಸ್ತಾರೆ ಪ್ರೇರೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.